ಈ ಒಂದು ವಿಷಯನ ನಿಮ್ ಜೊತೆಗೆ ಶೇರ್ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ಅದೆಲ್ಲದಕ್ಕೂ ಈಗ ಸಮಯ ಕೂಡ ಬಂದಿದೆ. ಏನ್ ಕೇಳಿದ್ರೆ, ಒಂದ್ ಸ್ವಲ್ಪ ದಿನದ ಮುಂಚೆ ಒಬ್ಬ ವ್ಯಕ್ತಿ ನನ್ನ ಜೊತೆಗೆ, ನೀವ್ ಯಾಕೆ ಮೋದಿ ಕೇರ್ ಮಾಡ್ತಾ ಇದ್ದೀರಾ, ಅದನ್ ಬಿಟ್ಟು ನಿಮಗೆ ಬೇರೆ ಏನ್ ಕೆಲಸ ಇಲ್ವಾ, ಅದನ್ ಬಿಟ್ಟು ಬೇರೆ ಯಾವ್ದಾದ್ರು ಜಾಬ್ ಮಾಡ್ಬೋದಿತ್ತಲ್ಲ ಅಂತ ಅವ್ರು ನನಗೆ ಹೇಳಿದ್ರು. ನಾನ್ ಮನೆಗೆ ಬಂದು ಯೋಚನೆ ಮಾಡಿದಿಷ್ಟೇ. ಹೌದಲ್ವಾ, ನಾನು ಮೋದಿ ಕೇರ್ ಯಾಕೆ ಮಾಡ್ತಾ ಇದ್ದೀನಿ, ಈ ತರ ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೆ ಅನ್ಸಿದ್ದು, ಕಳೆದ ಒಂದ್ 4-5 ವರ್ಷದಿಂದ ಮೋದಿ ಕೇರ್ ಮಾಡ್ತಿರೋರು ಹೇಗಿದ್ದಾರೆ, ಅಥವಾ ಕಳೆದ ಒಂದ್ 4-5 ವರ್ಷದಿಂದ ಜಾಬ್ ಮಾಡ್ತಿರೋರು ಹೇಗಿದ್ದಾರೆ. ಆ ಜಾಬ್ ಮಾಡ್ತಿರುವಂತ ವ್ಯಕ್ತಿಗಳು ತುಂಬಾನೇ ಅವ್ರ ಲೈಫ್ ಅಲ್ಲಿ ಮಾಡ್ಕೊಂಡಿರುವಂತ ಸಾಲನ ತೀರ್ಸ್ಕೊಳಕ್ ಆಗದೆ ಒದ್ದಾಟ ಪಡ್ತಾ ಇದಾರೆ. ಅದ್ರ ಮೇಲೆ ಬಡ್ಡಿನೂ ಕಟ್ಟಕ್ ಆಗ್ತಾ ಇಲ್ಲ, ಈ ಕಡೆ ಸಂಬಳನೂ ಕಂಪನಿಯವರು ಜಾಸ್ತಿ ಮಾಡ್ತಾ ಇಲ್ಲ. ಈ ತರ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಮೋದಿ ಕೇರ್ ನ ಕಳೆದ ಒಂದ್ 4-5 ವರ್ಷದಿಂದ ಮಾಡಿರುವಂತ ವ್ಯಕ್ತಿಗಳು, ಒಬ್ಬ ಸಾಮಾನ್ಯ BBA ಸ್ಟೂಡೆಂಟ್ ಈಗ ತಿಂಗಳಿಗೆ 14 ಲಕ್ಷ ಇನ್ಕಮ್ ಆಡಿ Q5 ಕಾರಲ್ಲಿ ಓಡಾಡ್ತಾ ಇದ್ದಾರೆ. ಒಬ್ಬ ಸಾಮಾನ್ಯ ಹೋಟ್ಲಲ್ಲಿ ಕ್ಲೀನರ್ ಆಗಿರುವಂತ ವ್ಯಕ್ತಿ ತಿಂಗಳಿಗೆ 17 ಲಕ್ಷ ಇನ್ಕಮ್ ಜೊತೆಗೆ ಜಾಗ್ವಾರ್ ಕಾರಲ್ಲಿ ಓಡಾಡ್ತಾ ಇದ್ದಾರೆ. ಒಬ್ಬ ಸಾಮಾನ್ಯ ಲೆಕ್ಚರ್ ಆಗಿದ್ದಂತ ವ್ಯಕ್ತಿ ಒಂದು ತಿಂಗಳಿಗೆ 20,000 ದುಡಿತಿದ್ದಂತ ವ್ಯಕ್ತಿ ಈಗ ಒಂದು ತಿಂಗಳಿಗೆ 14 ಲಕ್ಷ ಇನ್ಕಮ್ ಜೊತೆಗೆ ರೇಂಜ್ ರೋವರ್ ಕಾರಲ್ಲಿ ಲೈಫ್ ನ ಲೀಡ್ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ, ಅವನ ಸಾಲ ಇದ್ದಿದ್ದು 50 ಲಕ್ಷ. ಈಗ ಮೋದಿ ಕೇರ್ ನ ತಗೊಂಡ್ಮೇಲೆ BMW ಕಾರಲ್ಲಿ ಓಡಾಟ ನಡೆಸ್ತಾ ಇದ್ದಾರೆ. ಯೋಚನೆ ಮಾಡಿ, ಯಾವ ಸೆಲೆಬ್ರಿಟಿಗಳಿಗೂ ಕಡಿಮೆ ಆಗದೆ ಇರುವಂತ ಲೈಫ್ ನ ಲೀಡ್ ಮಾಡ್ತಾ ಇದ್ದಾರೆ ಮೋದಿ ಕೇರ್ ಅಲ್ಲಿರೋರು. ಜೊತೆಗೆ ಒಬ್ಬ ಸಾಮಾನ್ಯ ಹೌಸ್ ವೈಫ್ ಈಗ ಒಂದು ತಿಂಗಳಿಗೆ 2 ಲಕ್ಷದ ತನಕ ಇನ್ಕಮ್ ದುಡಿತಾ ಇದ್ದಾರೆ. ಒಬ್ಬ ಸಾಮಾನ್ಯ ಸ್ಟೂಡೆಂಟ್, ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ತಾ ಇದ್ದೀನಿ, ಒಬ್ಬ ಸಾಮಾನ್ಯ ಸ್ಟೂಡೆಂಟ್ ಒಂದು ತಿಂಗಳಿಗೆ ಈಗ ದುಡಿತಾ ಇರುವಂತದ್ದು 1 ಲಕ್ಷ ಇನ್ಕಮ್. ಜೊತೆಗೆ ಅವನ 19 ವರ್ಷದ ಏಜ್ಗೆನೆ 9.5 ಲಕ್ಷದ ಒಂದು ಬಲೆನೋ ಕಾರನ್ನು ಕೂಡ ಅಚೀವ್ಮೆಂಟ್ ಮಾಡಿದ್ದಾನೆ. ಅಂದ್ರೆ ಯೋಚನೆ ಮಾಡಿ ಮೋದಿ ಕೇರ್ ಸಿಸ್ಟಮ್ ಎಷ್ಟು ದೊಡ್ಡದಾಗಿದೆ ಅಂತ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ತುಂಬಾ ಖುಷಿಯಾಗಿದ್ದಂತ ವಿಚಾರ ಯಾವ್ದು ಕೇಳಿದ್ರೆ, ಒಂದು ಸ್ವದೇಶಿ ಕಂಪನಿ, ಒಂದು ಸ್ವದೇಶಿ ಪ್ರಾಡಕ್ಟ್ ಅನ್ನ ನಾವು ಪ್ರಮೋಟ್ ಮಾಡ್ತಾ ಇದೀವಿ. ಇದರಲ್ಲಿ ನನಗೆ ಯಾವುದೇ ರೀತಿಯ ಒಂದು ನಾಚಿಕೆ ಅನ್ನೋದಾಗಲ್ಲ. ಯಾಕಂದ್ರೆ ನನ್ನ ದೇಶದ ಜನರಿಗೆ ನಾನು ಕೊಡ್ತಾ ಇರುವಂತದ್ದು ಇವಾಗ ಸ್ವದೇಶಿ ಪ್ರಾಡಕ್ಟ್ ಅನ್ನ, ನಾನು ಯಾವ್ದೋ ಫಾರಿನ್ ಕಂಪನಿ ಪ್ರಾಡಕ್ಟ್ ಅನ್ನ ನಾನು ಯಾರಿಗೂ ಕೊಡೋದಕ್ಕೆ ಹೋಗ್ತಾ ಇಲ್ಲ. ತುಂಬಾ ಖುಷಿ ಆಗ್ತಾ ಇದೆ ಮೋದಿ ಕೇರ್ ಒಂದು ಸ್ವದೇಶಿ ಕಂಪನಿ ಅಂತ ಹೇಳ್ಕೊಳ್ಳೋದಕ್ಕೆ. ಜೊತೆಗೆ ಯಾವ ಸೆಲೆಬ್ರಿಟಿಗಳಿಗೂ ಕಡಿಮೆ ಇಲ್ಲದ ಲೈಫ್ ನ ಮೋದಿ ಕೇರ್ ಅವರು ಲೀಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ, ಯಾವುದೇ ಒಂದು ಸಾಲ ಇಲ್ಲದೆ ಬದುಕ್ತಾ ಇದ್ದಾರೆ ಅಂದ್ರೆ ಈಗ ಮೋದಿ ಕೇರ್ ನಲ್ಲಿ ಸಾಧ್ಯ ಆಗ್ತಾ ಇದೆ. ಇಷ್ಟೆಲ್ಲ ಗೊತ್ತಾದ್ಮೇಲೂ ನಾನು ಯಾಕೆ ಮೋದಿ ಕೇರ್ ಮಾಡ್ಬೇಕು ಅಂತ ನನಗೆ ಅವಾಗ ಯೋಚನೆಗೆ ಬಂದಿದ್ದು. ನಾನು ಇದೆಲ್ಲ ಗೊತ್ತಾದ್ಮೇಲೆ ಆ ಕಡೆ ಜಾಬ್ ಮಾಡೋದನ್ನ ಬಿಟ್ಟು ಮೋದಿ ಕೇರ್ ಮಾಡಿದ್ರೇನೆ ಬೆಟರ್ ಆಪ್ಷನ್ ಅಂತ ಅನ್ಸಿ ನಾನು ಮೋದಿ ಕೇರ್ ಮಾಡಿದ್ದು. ಜಸ್ಟ್ ಯೋಚನೆ ಮಾಡಿ, ಈ ಒಂದು ಒಳ್ಳೆ ಕೆಲಸಕ್ಕೆ ನಮ್ ಜೊತೆಗೆ ನೀವು ಕೈ ಜೋಡಿಸಬೇಕು ಅಂತ ಆಸೆ ಇದ್ರೆ ನನ್ನ ಮೊಬೈಲ್ ನಂಬರ್ ನ ಕೆಳಗಡೆ ಡಿಸ್ಕ್ರಿಪ್ಷನ್